ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಭೆ ಸೇರ್ತಾ ಇದ್ದಾರೆ. ಇನ್ನೊಂದು 10 ನಿಮಿಷಕ್ಕೆ ಈ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ದೆಹಲಿಯಲ್ಲಿ ಆಗ್ತಾ ಇರೋ ಚಟುವಟಿಕೆಯ ಡೀಟೇಲ್ಸ್ ಇದು. ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಇಬ್ಬರ ನಡುವೆ ಅಂದ್ರೆ ಈ ಮೀಟಿಂಗ್ ಮುಗಿತಾ ಇದ್ದಾಗೆ ಡೆಲ್ಲಿನಲ್ಲಿ ಒಂದು ಚಟುವಟಿಕೆ ಆಗ್ತಾ ಇದೆ. ಮಂಗಳವಾರ ಅಥವಾ ಬುಧವಾರ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾರೆ ಅಂತ ಇವತ್ತಿನ ಮೀಟಿಂಗ್ನ ಔಟ್ಕಮ್ ಗೊತ್ತಾಗಿದೆ. ಈ ಬೆನ್ನಲ್ಲೇ ಇನ್ನೊಂದು 10 ನಿಮಿಷದಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನು ನಡೆಸ್ತಾರೆ. ಎಲ್ರಿಗೂ ಗೊತ್ತಿರೋ ಓಪನ್ ಸೀಕ್ರೆಟ್ ಏನು, ಕಾವೇರಿನಲ್ಲೂ ಸಾಲ್ವ್ ಆಗಲ್ಲ, ಸದಾಶಿವನಗರದ ಡಿಕೆ ಶಿವಕುಮಾರ್ ಮನೆಯಲ್ಲೂ ಸಾಲ್ವ್ ಆಗಲ್ಲ. ಏನಿದ್ರು 10th ಜನಪಥ್ ಅಂದರೆ ಗಾಂಧಿ ಪರಿವಾರದ ಮನೆ, ಕಾಂಗ್ರೆಸ್ನ ಫಸ್ಟ್ ಫ್ಯಾಮಿಲಿ ವಾಸ ಮಾಡುವ ಮನೆ, ಅಲ್ಲಿ ಸಮಸ್ಯೆಗೆ ಸೊಲ್ಯೂಷನ್ ಸಿಗಬೇಕಂದ್ರೆ ವಿಕಲ್ಪಗಳ ದಾರಿಯನ್ನು ಅಂದರೆ ಆಪ್ಷನ್ಸ್ ಏನಿದೆ ಅನ್ನೋದನ್ನ ಹುಡುಕೊಳ್ಬೇಕಾಗತ್ತೆ. ಪ್ರಾಸ್ ಆ್ಯಂಡ್ ಕಾನ್ಸನ್ನು ನೋಡಬೇಕಾಗತ್ತೆ. ಅವಸರಕ್ಕೆ ಬಿದ್ದು ಡಿಸಿಷನನ್ನು ತೆಗೆದುಕೊಳ್ಳುವಂತಹ ನಿರ್ಧಾರ ಹೈಕಮಾಂಡ್ ಮಾಡಲ್ಲ. ಸೊ ಇದು ಹಲವು ಸುತ್ತಿನ ಮಾತುಕತೆಗಳಾಗುತ್ತೆ. ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಡೆಲ್ಲಿ ಪ್ರಯಾಣವನ್ನು ಕೂಡ ಕೈಗೊಂಡಿದ್ರು. ಸೊ ಅವ್ರು ಯಾರನ್ನಾದರೂ ಮೀಟ್ ಮಾಡಿದ್ದಾರಾ? ಅಲ್ಲಿ ಏನು ಪ್ರೆಷರ್ ಆಗ್ತಿದೆ, ಯಾರು ನೆಟ್ವರ್ಕ್ ಮೂಲಕ ದಾಳ ಉರುಳಿಸ್ಕೊಳ್ತಾ ಇದ್ದಾರೆ? ಅಹಿಂದ ವೋಟ್ ಬ್ಯಾಂಕ್, ಒಕ್ಕಲಿಗ ವೋಟ್ ಬ್ಯಾಂಕ್ ಮತ್ತು ಕಾಂಗ್ರೆಸ್ನಲ್ಲಿ ಇನ್ನೊಂದ್ಸಲ ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆ. ಈ ಬೆನ್ನಲ್ಲೇ ಸಿಎಂ ಮತ್ತು ಡಿಸಿಎಂ ನಡುವೆ ಪವರ್ ಶೇರಿಂಗ್ನ ಗುಟ್ಟು. ಯಾರು ಎಷ್ಟೇ ಪ್ರಶ್ನೆಗಳನ್ನು ತಿರುಗಿಸಿ ಮುರುಗಿಸಿ ಕೇಳಿದ್ರು ಉತ್ತರ ಕೊಡ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೇವೆ ಅನ್ನೋದ್ರ ಮೂಲಕ ಹಿಂಗೊಂದು ಮಾತುಕತೆ ಆಗಿತ್ತು ಅನ್ನೋದು ಹೇಳೋಕ್ಕೂ ರೆಡಿ ಇಲ್ಲ, ಅಥವಾ ಹಿಂಗೇನೋ ನಾವು ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ಹೇಳೋಕ್ಕೂ ರೆಡಿ ಇಲ್ಲ. ಏನೇ ಪ್ರಶ್ನೆಗಳನ್ನು ಕೇಳಿದ್ರು ಟೈಮ್ ಬೀಂಗ್ಗೆ ಉತ್ತರ ಕೊಟ್ಟಂಗಿತ್ತು. ಏನ್ ಕೊಟ್ಟ ಮಾತು? ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ವಿಶೇಷವಾಗಿ ಕೇಳ್ತಾ ಇದೆಯಲ್ಲ. ಏನ್ ಕೊಟ್ಟ ಮಾತು? ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ವಿಶೇಷವಾಗಿ ಕೇಳ್ತಾ ಇದೆಯಲ್ಲ. ಏನ್ ಕೊಟ್ಟ ಮಾತು? ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ವಿಶೇಷವಾಗಿ ಕೇಳ್ತಾ ಇದೆಯಲ್ಲ. ಏನ್ ಕೊಟ್ಟ ಮಾತು? ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ವಿಶೇಷವಾಗಿ ಕೇಳ್ತಾ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈ ಸುದ್ದಿಗೋಷ್ಠಿ ವಿಚಾರವನ್ನೇ ಕೇಂದ್ರೀಕರಿಸ್ಕೊಂಡು ಕೇಳೋದಾದ್ರೆ ಅವರಿಬ್ಬರ ಬಾಡಿ ಲ್ಯಾಂಗ್ವೇಜ್ಗಳಿರಬಹುದು, ಆಮೇಲೆ ಒಬ್ಬರು ಉತ್ತರ ಕೊಡ್ತಾ ಇರಬೇಕಾದ್ರೆ ಇನ್ನೊಬ್ರು ಸಾಥ್ ಕೊಡ್ತಾ ಇದ್ದ ರೀತಿ ಇರ್ಬೋದು. ಅದನ್ನೆಲ್ಲ ನೋಡಿದಾಗ ಎವ್ರಿಥಿಂಗ್ ವಾಸ್ ಡೈರೆಕ್ಟೆಡ್ ಆ್ಯಂಡ್ ಸ್ಕ್ರಿಪ್ಟೆಡ್ ಬೈ ಹೈಕಮಾಂಡ್. ಇವರಿಬ್ರು ಪರ್ಫಾರ್ಮ್ ಮಾಡಿದ್ರು ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಖಂಡಿತ ಮಮತಾ, ಯಾಕಂದ್ರೆ ಈ ರೀತಿಯ ಪ್ರದರ್ಶನ ಆಗಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿತ್ತು. ಇಬ್ಬರು ಒಗ್ಗಟ್ಟನ್ನು ತೋರಿಸಬೇಕು, ಒಗ್ಗಟ್ಟಿನ ಪತ್ರಿಕಾಗೋಷ್ಠಿ ಮಾಡಬೇಕು, ಇಬ್ಬರು ಹೈಕಮಾಂಡ್ಗೆ ಬಿಟ್ಟಿದ್ದೀವಿ ಅನ್ನೋ ವಿಚಾರವನ್ನು ಹೇಳಬೇಕು. ಜೊತೆಗೆ ನಾವಿಬ್ಬರು ಇದನ್ನ ಒಂದು ಪ್ರಾಮುಖ್ಯತೆ ಕೊಟ್ಟಿಲ್ಲ, ನಾವು ಕೇವಲ ನಮ್ಮ ಅಧಿವೇಶನಕ್ಕೆ ಬೇಕಾದಂಥ ವಿಪಕ್ಷಗಳ ಸವಾಲುಗಳಿಗೆ ಉತ್ತರ ಕೊಡುವ ವಿಚಾರಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು. ಪಕ್ಷ ಮತ್ತು ಮುಂದಿನ ಅಧಿಕಾರ, 28ರ ಅಧಿಕಾರ, 29ರ ಅಧಿಕಾರ, ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿದ್ರೆ ಹೇಳಿದ್ದೆಲ್ಲವೂ ಕೂಡ ಅವರು ಸಭೆಯಲ್ಲಿ ಮಾತನಾಡಿದ ವಿಚಾರವೇ ಬೇರೆ ಆದರೂ ಇಲ್ಲಿ ಹೊರಗಡೆ ಹೇಳಿದಂಥ ವಿಚಾರವೇ ಬೇರೆ. ಆದರೆ ಅವೆರಡೂ ಕೊಡಬೇಕಾಗಿಂತ ಸಂದೇಶ ಒಂದೇ, ನಾವಿಬ್ಬರು ಜೊತೆಗೆ ಸಾಗ್ತಾ ಇದ್ದೀವಿ, ನಮ್ಮ ನಡುವೆ ಭಿನ್ನಾಭಿಪ್ರಾಯ ಇಲ್ಲ, ನಮ್ಮಲ್ಲಿ ಬಿಕ್ಕಟ್ಟು ಇಲ್ಲ, ನಾವು ಯಾವ ಕಾರಣಕ್ಕೂ ಕೂಡ ಬೇರೆ ದಾರಿಯಲ್ಲಿ ಹೋಗಲ್ಲ ಅಥವಾ ನಮ್ಮಿಂದಾಗಿ ಮುಜುಗರ ಆಗಲ್ಲ. ಹೀಗೆ ಒಂದಷ್ಟು ಸಂದೇಶಗಳನ್ನು ಅವರು ಒಟ್ಟಾಗಿ ಕೊಡಬೇಕಾಗಿತ್ತು. ಇದು ಸ್ಕ್ರಿಪ್ಟ್ ರೆಡಿ ಆಗಿದ್ದಂಥದ್ದು AICCಯಲ್ಲಿ. ಅದಕ್ಕೆ ತಕ್ಕಂತೆ ಇವರು ಏನೇನು ಆ್ಯಕ್ಟ್ ಮಾಡಬೇಕು ಆ ಎಲ್ಲ ಆ್ಯಕ್ಟನ್ನು ಕೂಡ ಇವತ್ತಿನ ಪ್ರೆಸ್ ಮೀಟಲ್ಲಿ ಮಾಡಿ ಮುಗಿಸ್ತಂತಿದೆ ಸಿಎಂ ಮತ್ತು DCM ಇಬ್ಬರು ಕೂಡ. ಆದರೆ ಇಬ್ಬರ ಮನಸ್ಸಿನಲ್ಲಿರುವಂಥ ಆಸೆ, ಲೆಕ್ಕಾಚಾರ, ಪವರ್ ಶೇರಿಂಗ್ ವಿಚಾರ, ಹೀಗೆ ಬೇರೆ ವಿಚಾರಗಳೇನಿದ್ದಾವೆ ಅವೆಲ್ಲವೂ ಬೇರೆಯದೇ ಮಜಲುಗಳಲ್ಲಿದ್ದಾವೆ, ಬೇರೆದೇ ಆಯಾಮಗಳಲ್ಲಿದ್ದಾವೆ. ಅದಕ್ಕೂ ಒಂದು ಕನ್ಕ್ಲೂಡ್ ಮಾಡಬೇಕಾದಂಥ ಪರಿಸ್ಥಿತಿ ಹೈಕಮಾಂಡ್ಗೆ ಇದೆ. ಆ ಟೈಮ್ ಸ್ವಲ್ಪ ಮುಂದೂಡಿಕೆ ಆಗಿದೆ. ಆ ಟೈಮನ್ನು ಮುಂದೂಡುವ ನಿಟ್ಟಿನಲ್ಲಿ ಇವತ್ತು ಇಷ್ಟೆಲ್ಲ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದಂಥದ್ದು, ಪ್ರೆಸ್ ಮೀಟನ್ನು ಮಾಡಿದಂಥದ್ದು, ಪ್ರೆಸ್ ಮೀಟಲ್ಲಿ ಒಂದಷ್ಟು ಸಮರ್ಥನೆಗಳನ್ನ ಕೊಡುವಂಥ ಕೆಲಸವನ್ನು ಸಿಎಂ DCM ಮಾಡಿದಂತೆ ಕಾಣಿಸ್ತಾ ಇದೆ ಮಮತಾ. ರೈಟ್ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದಿಷ್ಟು ಕಾಲ ತಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ.
ಸರ್ ವೇಣುಗೋಪಾಲ್ ರಿಪೋರ್ಟ್ ಕೊಟ್ಟರು ಸಿಎಂ ಮೀಟಿಂಗ್ ಅಲ್ಲಿ ಏನಾಯ್ತು ಅಂತ ಇವಾಗ ಇಲ್ಲ ಅವರು ಮೆಡಿಕಲ್ ಚೆಕಪ್ ಹೋದ್ರು ಸರ್ ಸಿಎಂ ಸಭೆ ಆದ್ಮೇಲೆ ಮಾತಾಡಿಲ್ಲ ಮಾತಾಡಿ. ಓಕೆ ಓಕೆ. ಇದನ್ನೊಂದು ಕಾಲ್ ಬಂದಿತ್ತು ನಿಮಗೆ ಮಾಡಿದ್ರಿ ಏನಾಯ್ತು ನಾನು ಸಭೆಯಲ್ಲಿ ನಾನು ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ. ಅವರಿಬ್ಬರು ಮಾತಾಡ್ಲಿಕ್ಕೋಸ್ಕರ ಇವತ್ತು ಸಭೆ ಇದ್ದಿದ್ದು. ತಿಂಡಿಗೆ ಇದ್ದಾಗ ನಾನು ಅಲ್ಲಿದ್ದರಿಂದ ತಿಂಡಿ ಮಾಡೋದಕ್ಕೆ ಸೌಜನ್ಯಕ್ಕೆ ನಾನು ತಿಂಡಿಗೆ ಸೇರಿಸ್ಕೊಂಡ್ರು ಅಷ್ಟೇ ಬಿಟ್ಟರೆ ನಂತರ ಅವರು ಚರ್ಚೆ ಮಾಡಿದ್ದಾರೆ. ಚರ್ಚೆಯಲ್ಲಿ ಏನು ನಡೆದಿದೆ ಅಂತ ಹೇಳಿ ಅವ್ರು ಈಗಾಗಲೇ ಸುದೀರ್ಘವಾಗಿ ತಮಗೆಲ್ಲ ತಿಳಿಸಿದ್ದಾರೆ. ಅದು ಬಿಟ್ಟರೆ ನಿಮ್ಗೆ ಎಷ್ಟು ಮಾಹಿತಿ ಇದೆ ಅಷ್ಟೇ ನನಗೂ ಕೂಡ ಇಲ್ಲ ಇಲ್ಲ ಅದು ಹಂಗಲ್ಲ ಹಂಗಲ್ಲ ನಾನು ಸಾಹೇಬ್ರ ಜೊತೆ ಇರ್ತೀನಲ್ಲ ಫೋನ್ ಕೊಡಿ ಅಂತ ಮಾತಾಡ್ತಾ ಕೂಡ ಡಿ ಕೆ ಅವ್ರ ಹೆಸರು ಉಲ್ಲೇಖ ಹೈಕಮಾಂಡ್ ನಾಯಕರು ಕೂಡ ನಿಮ್ಮನ್ನು ಸಂಪರ್ಕ ಮಾಡಿ ನೀವು ಅಲ್ಲ ಈಗ ಸ್ಪಷ್ಟಪಡಿಸ್ತೀನಿ. ನಾನೇನು ಫೆಸಿಲಿಟೇಟ್ ಮಾಡಲಿಲ್ಲ. ಹೈಕಮಾಂಡ್ನವರು ಜೊತೆಗೆ ಇರ್ತೀನಲ್ಲ ಅದಕ್ಕೆ ದೂರವಾಣಿ ಕೊಡಿ ಅವ್ರಿಗೆ ಅಂತೇಳಿ ಫೋನ್ ಮಾಡಿದ್ರು ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದನೇದು